ಬೆಳ್ತಂಗಡಿ ತಾಲೂಕಿನ ಪದ್ಮುಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಚೇರಿಯ ನೂತನ ಗೋದಾಮು, ವಾಣಿಜ್ಯ ಕೊಠಡಿ ಹಾಗೂ ರೈತ ಸಂಪರ್ಕ ಸಭಾಂಗಣ ರಚನೆಯ ಶಿಲಾನ್ಯಾಸ ಕಾರ್ಯಕ್ರಮ ಕಾಣೂರು ಪದ್ಮುಂಜದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾಪುರ ಮಾತನಾಡಿ, ಪದ್ಮುಂಜ ಸಹಕಾರಿ ಸಂಘದ ವಾಣಿಜ್ಯ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಈಗಾಗಲೇ ನೆರವೇರಿದೆ. ಇದರ ಸದುಪಯೋಗವನ್ನ ರೈತರು ಪಡೆದುಕೊಳ್ಳಬೇಕು. ಈ ಕಟ್ಟಡದ ಕಾಮಗಾರಿ ಆದಷ್ಟು ಬೇಗ ನಿರ್ಮಾಣವಾಗಿ ರೈತರಿಗೆ ಲಭಿಸಲಿ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿದರು. ಪ್ರಾಯಶಃ ಇವತ್ತು ರೈತರ ಅನುಕೂಲಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಅನೇಕ ಯೋಜನೆಗಳನ್ನು ರೈತರಿಗೋಸ್ಕರ ಜಾರಿಗೆ ತಂದಿರತಕ್ಕಂಥ ಸ್ವತಂತ್ರ ಭಾರತದ ಒಂದು ಉತ್ತಮವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ಈ ನಬಾರ್ಡ್ ಯೋಜನೆಯ ಮೂಲಕ ಇವತ್ತೇನು ಕೃಷಿಕರಿಗೆ ಗೋಡಾಮ್ ಕಟ್ಟಡವನ್ನು ನಿರ್ಮಾಣ ಮಾಡುವ ಮೂಲಕ ಅವರ ಕೃಷಿೋತ್ಪನ್ನಗಳನ್ನು ತಂದು ಒಳ್ಳೆಯ ದರ ಬಂದಾಗ ಮಾರುಕಟ್ಟೆಗೆ ಮಾರುವಂಥ ವ್ಯವಸ್ಥೆಗೂ ಅನುಕೂಲ ಆಗತಕ್ಕಂಥ ನಿಟ್ಟಿನಲ್ಲಿ ಈ ಗೋಡಾಮ್ ಕಟ್ಟಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕ ಇವತ್ತು ಕೃಷಿಕರಿಗೆ ಮಾಡಿಕೊಡತಕ್ಕಂಥ ವ್ಯವಸ್ಥೆಗಳನ್ನು ಈ ಜಾರಿಗೊಳಿಸಿರ್ತಕ್ಕಂಥದ್ದು. ಅದನ್ನು ಸಮರ್ಪಕವಾಗಿ ನಮ್ಮ CA ಬ್ಯಾಂಕ್ ಪದ್ಮುಂಜದ CA ಬ್ಯಾಂಕ್ನ ಈಗಿನ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಇವತ್ತು ಇಲ್ಲಿ ಅನುಷ್ಠಾನ ಮಾಡತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು CA ಬ್ಯಾಂಕ್ನ ಅಧ್ಯಕ್ಷರ ರಕ್ಷಿತ್ ಶೆಟ್ಟರು, ಉಪಾಧ್ಯಕ್ಷರ ಅಶೋಕ್ ಪಾಂದ್ಯಾಳ ಅವರೆಲ್ಲ ನೇತೃತ್ವದ ನಿರ್ದೇಶಕ ಮಂಡಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ನಂತರ ಮಾತನಾಡಿದ ಸಹಕಾರಿ ಸಂಘದ ಅಧ್ಯಕ್ಷರಾದ ರಕ್ಷಿತ್ ಅವರು, ನಮ್ಮ ಸಹಕಾರಿ ಸಂಘ ಕಳೆದ 20 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಮಾಡುತ್ತಾ ಬಂದಿದೆ. ಇವತ್ತು ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಭಾರತದ ಅಂಗವಾಗಿ ರೈತರ ಪರವಾಗಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ. ಅದರಂತೆ ಇಲ್ಲಿಯೂ ಕೂಡ ರೈತ ಸಂಪರ್ಕ ಕೇಂದ್ರ, ಅಡಿಕೆ ದಾಸ್ತಾನು ಕೇಂದ್ರ ಹಾಗೂ ಇನ್ನಿತರ ಹಲವು ಯೋಜನೆಗಳಿಗೆ ನಮ್ಮ ಶಾಸಕರಾದ ಹರೀಶ್ ಪೂಂಜಾಪುರ ಮುತುವರ್ಜಿಯಿಂದ ಕಟ್ಟಡ ನಿರ್ಮಾಣವಾಗಲಿದೆ. ಆದ್ದರಿಂದ ಸಹಕರಿಸಿದ ನಮ್ಮ ಶಾಸಕರಿಗೆ ಅಭಿನಂದನೆ ಎಂದು ಹೇಳಿದರು. ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ನೂತನವಾಗಿ ನಿರ್ಮಾಣಗೊಳ್ಳಲಿರುವಂತಹ ರೈತರಿಗೋಸ್ಕರ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ಯೋಜನೆಯ ಮೂಲಕ ಕೃಷಿ ಕ್ಷೇತ್ರಕ್ಕೆ 1 ಲಕ್ಷ ಕೋಟಿಯ ಅನುದಾನವನ್ನು ಕೊಟ್ಟಿದ್ದರು. ಆ ಯೋಜನೆಯ ಮೂಲಕ ಈ ರೈತ ನಮ್ಮ ಕಣಿಯೂರು, ಬಂದಾರು, ಮೊಗ್ರು ಗ್ರಾಮಗಳ ರೈತರಿಗೆ ಪ್ರಯೋಜನ ಆಗೋ ದೃಷ್ಟಿಯಲ್ಲಿ ಒಂದು ರೈತರು ಸಂಗ್ರಹಿಸ್ತಿರ್ತಕ್ಕಂಥ ನಮ್ಮ ಮೂಲ ಬೆಲೆಯಾಗಿರ್ತದೆ ಅಡಿಕೆಯನ್ನು ಶೇಖರಣೆ ಮಾಡಿ ಇಡಲು ಅದಕ್ಕೊಂದು ಗೋದಾಮು ನಿರ್ಮಾಣ, ಅದೇ ರೀತಿ ರೈತರಿಗೆ ರಸಗೊಬ್ಬರಗಳನ್ನು ಪೂರೈಕೆ ಮಾಡಲು ಅದಕ್ಕೂ ಕೂಡ ಒಂದು ಗೋದಾಮಿನ ಅವಶ್ಯಕತೆ ಇತ್ತು, ಅದಕ್ಕೂ ಗೋದಾಮಿನ ನಿರ್ಮಾಣ. ಆ ಮೂಲಕ ಮತ್ತೆ ರೈತರಿಗೆ ಪ್ರಯೋಜನ ಆಗೋ ದೃಷ್ಟಿಯಲ್ಲಿ ವಾಣಿಜ್ಯ ಕೊಠಡಿಗಳ ನಿರ್ಮಾಣ, ಹಾಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಾಗಿರ್ತಕ್ಕಂಥ ಬಂದಾರು, ಕಣಿಯೂರು, ಮೊಗ್ರು ಈ 3 ಗ್ರಾಮಗಳ ರೈತರಿಗೆ ತರಬೇತಿ ಶಿಬಿರಗಳನ್ನು ಹಾಗೂ ಇನ್ನು ಹಲವು ಕಾರ್ಯಕ್ರಮದಲ್ಲಿ ಮುಖಲ್ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ ಪಡಿಲಾಯ, ಉಪಾಧ್ಯಕ್ಷರಾದ ಅಶೋಕ್ ಪಾಂಚಾಳ, ಗಾಯತ್ರಿ, ಪರಮೇಶ್ವರಿ ಹಾಗೂ ಇತರರು ಉಪಸ್ಥಿತರಿದ್ದರು.